ನಮಸ್ಕಾರ ಸ್ನೇಹಿತರೆ, ಬುದ್ಧ ಪೌರ್ಣಮಿಯ ಪ್ರಯುಕ್ತ ನಾನು ಈ ದಿನ ಬೆಂಗಳೂರಿನ ಗಾಂಧಿನಗರದ ಕಾಳಿದಾಸ ರೋಡ್ನಲ್ಲಿರುವ ಮಹಾಬೋಧಿ ಸೊಸೈಟಿ ಕಡೆ ಹೊರಟಿದ್ದೀನಿ. ಮೆಜೆಸ್ಟಿಕ್ ಬಂದು ಬರೋದಾದರೆ ಮೆಜೆಸ್ಟಿಕ್ಕಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮೆಜೆಸ್ಟಿಕ್ಕಲ್ಲಿ ನೀವು ಬಸ್ಸನ್ನು ಹತ್ತಿ ನೆಕ್ಸ್ಟ್ ಸ್ಟಾಪ್ ಮಹಾರಾಣಿ ಕಾಲೇಜ್ ಇಳ್ಕೊಂಡು ನಡ್ಕೊಂಡು ಬರಬಹುದು, ಅಥವಾ ಮೈಸೂರು ಬ್ಯಾಂಕ್ ಸ್ಟಾಪ್ ಇಳ್ಕೊಂಡು ನಡ್ಕೊಂಡು ಬರಬಹುದು. ಹತ್ತಿರದಲ್ಲೇ ಇದೆ. ಇದೇ ಗಾಂಧಿನಗರದಲ್ಲಿರುವ ಬುದ್ಧ ವಿಹಾರ. ಇದನ್ನು 1956 ಜೂನ್ 5ರಂದು ಆಚಾರ್ಯ ಬುದ್ಧರಕ್ಕಿತರು ಸ್ಥಾಪನೆ ಮಾಡಿದರು. ಇಲ್ಲಿ ಪ್ರತಿದಿನ ಸಂಜೆ ಮತ್ತು ಬೆಳಗ್ಗೆ ಧ್ಯಾನ ಪೂಜೆ ಇರುತ್ತೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ, ಅದರಲ್ಲೂ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವ ಬುದ್ಧ ವಿಹಾರ ತುಂಬಾ ಚೆನ್ನಾಗಿದೆ. ವಾರಕ್ಕೆ ಒಮ್ಮೆ ಆದರೂ ಬಂದು ಇಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂದು ರೀತಿ ಶಾಂತಿ, ಸಮಾಧಾನ. ಇಲ್ಲಿ ಕಾಣುತ್ತಿರುವ ಎಲ್ಲ ಚಿತ್ರಪಟಗಳು ಬುದ್ಧನ ಜೀವನ ಚರಿತ್ರೆಯನ್ನು ವರ್ಣಿಸುತ್ತೆ. ಈ ಎಲ್ಲ ಚಿತ್ರಪಟಗಳನ್ನು ಒಮ್ಮೆ ನೋಡಿದರೆ ಬುದ್ಧನ ಜೀವನದಲ್ಲಿ ನಡೆದಂತಹ ಪ್ರತಿಯೊಂದು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಬೋಧಿ ವೃಕ್ಷದ ಕೆಳಗೆ ಬುದ್ಧ ಮೂರ್ತಿ. ನಿಜಕ್ಕೂ ಈ ಒಂದು ಪರಿಸರ ತುಂಬ ಚೆನ್ನಾಗಿದೆ. ಸಿಟಿ ಸೆಂಟರಲ್ಲಿ ಈ ರೀತಿಯ ಒಂದು ಪ್ಲೇಸ್ ಇರೋದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಆದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇಲ್ಲೆಲ್ಲ ಆಸನ ಹಾಕಿದ್ದಾರೆ. ಇಲ್ಲೆಲ್ಲ ಕೂತು ಪ್ರಕೃತಿಯ ಮಧ್ಯದಲ್ಲಿ ಧ್ಯಾನವನ್ನು ಮಾಡಬಹುದು.
ಇದು ಈ ಸಂಸ್ಥೆಯನ್ನು ಸ್ಥಾಪಿಸಿದಂತಹ ಬುದ್ಧ ರಕ್ಷಿತರ ಒಂದು ಮೂರ್ತಿ.